100 ಡೇಸ್ ಬ್ಲಾಗ್ ಚಾಲೆಂಜ್ ಡೇ 7ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತೇನಂತ ಪ್ಲ್ಯಾನ್ಸ್ ಏನೂ ಇಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಸೊ ಏನು ಮಾಡಲಿ ಅಂತ ಗೊತ್ತಿಲ್ಲ, ನೋಡೋಣ. ಬಂದ್ರಿ ಹೋಗೋಣ ಎಲ್ಲಿಗಾದ್ರು. ಭಾಳ ಸಿಲಿದ್ದಾರೆ. ಹೇಳು, ಬಾಯ್ ಮಾಡು, ಬಾಯ್ ಮಾಡು, ಮಾಡು. ಹಾಯ್ಡು ಹಾಯ್ಡು ಹೇಳು ಅಲ್ಲಿ. ಹಾಯ್ ಏನು ಹಂಗೆ ಕೊಡಲಿ, ಬಿಚ್ಕೊಡ್ತೀನಿ ಕೊಡು. ಆಲ್ರೆಡಿ ತಿಂತವನ, ತಿಂತಾ ಇದ್ದಿಲ್ಲ. ಹಾಂ ತೋ ಹೇಳು, ಹೇಳು. ಪಪ್ಪಿ ಕೊಡು, ಪಪ್ಪಿ ಕೊಡು. ಇಲ್ಲಿ ಕೊಡೋ ಕೆನ್ನೆಗೆ. ಹಾಂ ಬಂದ್ರಿ. ಇವಾಗ ಎಲ್ಲೋಯ್ತೀನಿ ಅಂತ ಗೊತ್ತಿಲ್ಲ, ಎಲ್ಲೋಯ್ತೀರಿ ಅಂತ ಗೊತ್ತಿಲ್ಲ. ನೋಡೋಣ, ಹೋಗೋಣ. ಬಾಯ್ ಮಾಡಪ್ಪ. ಬಂದೆ ಇವಾಗ ನನ್ನ ಫ್ರೆಂಡ್ ಮನೆಗೆ. ತಿಕ್ಕ ಮುಚ್ಕೊಂಡು ಅಲ್ಲಿ ರ್ಯಾಪಿಡೋ ಕಾಸು ಕೊಡೋಗಲಿ ತೊಳಿ ಬ್ರೋ. ಮನೆ ಹತ್ರ ಬಂದು ಪಿಕ್ ಮಾಡೋ ಅಂದರೆ ರ್ಯಾಪಿಡೋ ಬುಕ್ ಮಾಡ್ಕೊಂಬಾರೋ ಅಂತಾನೆ ಎಲ್ಲೋ. ಸೊ ಅದಕ್ಕೆ ಅವನ ಕೈಲೇ ಕಾಸು ಕೊಡ್ಸಿದ್ದೀನಿ. ಸೊ ಇವಾಗ ಬಂದಿದ್ದೀನಿ. 9 ರೂಪಾಯಿ ಚೇಂಜ್ ಇಲ್ಲ. ಏನು ಬ್ರೋ? 41 ಆಗಿದೆ. ಓಕೆ ಬ್ರೋ, ಪರವಾಗಿಲ್ಲ, ಥ್ಯಾಂಕ್ ಯು. ನಾನೇನು ಕಾಸು ಕೊಡ್ತಿಲ್ವಲ್ಲ, ಅವನಲ್ವಾ ತಗೊಳ್ಳಲೇ. ಹುಡುಗಿ ರೆಡಿ ಆದಂಗೆ ರೆಡಿ ಆಯ್ತಾ ಇರ್ತಾನೆ ಚಪ್ಪಾರ್. ಇವನ್ನ ಪರಿಚಯ ಮಾಡಿಸಿಲ್ಲ ಅಲ್ವಾ? ಬನ್ನಿ ಪರಿಚಯ ಮಾಡಿಸ್ತೀನಿ. ಇವನು ನನ್ನ ಮಚ್ಚಿ ಕಂಚಿ ಅಂತ ನನ್ನ ಹೆಸರು. ಆ್ಯಕ್ಚುಲಿ ಇವನ ಒರಿಜಿನಲ್ ಹೆಸರು ಏನೋ, ನಿನ್ನ ಹೆಸರು ಮನೋಜ್ ಗೌಡ. ಮನೋಜ್ ಗೌಡ ಅಂತ. ಇವನ್ನ ನಾನು ಪ್ರೀತಿಯಿಂದ ಕರೆಯೋದು ಕಂಚಿ ಅಂತ. ಎಲ್ರಿಗೂ ಜೀವನದಲ್ಲಿ ಒಬ್ಬ ಫ್ರೆಂಡ್ ಇರ್ತಾನೆ ಗೊತ್ತಾ, ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾನೆ. ಅವ್ರು ಯಾವಾಗ ಪರಿಚಯ ಆಗಿರ್ತಾನೆ ಅಂತ ಗೊತ್ತಿಲ್ಲ. ಎಲ್ಲ ಟೈಮಲ್ಲೂ ಒಬ್ಬ ಇದ್ದೇ ಇರ್ತಾನೆ. ಯಾರಿಲ್ಲ ಅಂದ್ರೂ ಅವ್ನು ಒಬ್ಬ ಇರ್ತಾನಲ್ಲ ಅನ್ನೋ ನಂಬಿಕೆ ಇರುತ್ತೆ ನೋಡ್ರಿ, ಅಂತ ಫ್ರೆಂಡ್ ಇವನು. ಇವ್ನು ನಾನು ಹುಟ್ಟಾಗಿಂದನೂ ಫ್ರೆಂಡೇ, ಇವಾಗಲ್ಲ, ನಾವು ಹುಟ್ಟಾಗಿಂದನೂ ಫ್ರೆಂಡೇ. ಇದಕ್ಕೂ ಒಂದು ಕಾರಣ ಐತೆ. ಈ ಚಪ್ಪರ್ ನನ್ನ ಮಗ ಹುಟ್ಟಿರೋದು ಮೇ 11ನೇ ತಾರೀಕು, ನಾನು ಹುಟ್ಟಿರೋದು ಮೇ 20ನೇ ತಾರೀಕು. ಹುಟ್ಟಿರೋದು 9 ದಿನ ಡಿಸ್ಟೆನ್ಸ್ ಇರೋದು. ಊರ್ ತುಂಬಾ ಹೇಳ್ಕೊಂಬರ್ತಾನೆ, ಅವ್ನು ನನ್ನ ತಮ್ಮ, ನನ್ನ ತಮ್ಮ, ನನ್ನ ತಮ್ಮ ಅಂತ. ನನ್ನ ತಮ್ಮನೇ ಅಲ್ವೇನೋ, 1 ದಿವಸ ಆಗ್ಲಿ 10 ದಿವಸ ಆಗ್ಲಿ ಇವನೇ. ಚಿಕ್ಕ ವಯಸ್ಸಿಂದ ಅಂದ್ರೆ ಯಾವಾಗಿಂದ ಫ್ರೆಂಡು ಅಂದ್ರೆ ಇವನು ಹುಟ್ಟಾಗಿಂದನೂ ಫ್ರೆಂಡೇ. ಇವು ಶಿಶ್ವಾರದಿಂದನೂ ಜೊತೆಲೇ ಇದೀವಿ ನಾವು. ಶಿಶ್ವಾರ, ಸ್ಕೂಲು ಎಲ್ಲ ಜೊತೆಲೇ ಇದೀವಿ ನಾವು. ಸಾಯಿವರೆಗೂ ಜೊತೆಲಿ ಇರ್ತೀವಿ. ಏನ್ ಮಚ್ಚಿ 50 ರೂಪಾಯಿ ಹೋಗ್ಲಿದ್ದೀನಿ ಹೇಳ ಗಾಂಡುಲೇ. ಚೇಂಜ್ ಕೊಡು. ಸಾರಿ ಫಾರ್ ಮೈ ಲ್ಯಾಂಗ್ವೇಜ್. ಅರ್ಥ ಮಾಡ್ಕೊಂತೀರಾ ಅನ್ಕೊಂತೀವಿ ನಾವು. ಬೆಸ್ಟ್ ಫ್ರೆಂಡ್ಶಿಪ್, ಆ ಫ್ರೆಂಡ್ಶಿಪ್ ಅಲ್ಲೆಲ್ಲ ಅದ್ ನಾರ್ಮಲ್, ಅದು ಮಾತಾಡೋದ್ರಿಂದ ಹಿಂಗೆ ಬೆಳೆದಿರೋದು. ಸೊ ಹಿಂಗೆ ಕೊನೆವರೆಗೂ ಇರೋದು. ಸೊ ಅಷ್ಟೇ ವಿಷಯ. ಬೈ. ನೀನ್ ಹಾಕೊಂಡ್ ಮೆಟ್ಟ ಹೊಡೆದು ಬಿಡ್ತೀನಿ. ಅಷ್ಟೇ ವಿಷಯ. ಟೇಕ್ ಕೇರ್. ಇವಾಗ ಇವನು ಒಂದ್ ಸ್ವಲ್ಪ ಹೊತ್ತು ಇವನ್ ಜೊತೆ ಇದ್ದು ನಾನು ಮಂಡ್ಯಾಗ ಹೊರಡ್ಬೇಕು. ಸೊ ಬಂದ್ರಿ, ನಾನು ಮಂಡ್ಯಾಗ ಹೊರಡೋಣ. ನಾಳೆ ಇನ್ನ ಮಸ್ತಾಗ ಮಂಡ್ಯದಲ್ಲಿ ಹೋಗಿ ಇನ್ನ ಎಂಜಾಯ್ ಮಾಡೋಣ. ಏನ ಬಟ್ಟೆನೇ ತಗೊಂಡ್ಬಿಟ್ಟಿದ್ಯಾ? ಓಕೆ ಸರಿ, ನೋಡೋಣ. ಇನ್ನ ಇಬ್ರು ಬರ್ಬೇಕು. ಬರ್ತೀನಿ ಅಂದವ್ರೆ ನನ್ನ ಜೊತೆ ಮಂಡ್ಯಾಗ ಹೋಗಕ್ಕೆ. ಬಂದ್ರಿ ಹೋಗೋಣ. ಇವಾಗ ಒಂದೊಳ್ಳೆ ಆರೆಲ್ಲ ಎತ್ಕೊಂಡ್ ಬಂದವ್ರೆ. ಯಾಕೆ ಬ್ರೋ ಇಷ್ಟು ಪ್ರೀತಿ? ಬೇಡ ಬ್ರೋ, ಸಾಕು ಬ್ರೋ. ಏನ್ ಪ್ರೀತಿ ಕೊಡ್ತೀರಾ? ಆಯ್ ಆದ್ರೆ ಬೇಡ ಬ್ರೋ. ಆರ ಎಲ್ಲ ನೋಡ್ರಿ, ಮೀಟ್ ಮಾಡಕ್ ಬರ್ತಾರೆ ಅಂತ ತಕ್ಷಣ ಇಷ್ಟಪ್ಪ ಆರ ಹಾಕ್ತಾರಪ್ಪ. ಏನ್ ಹೇಳಿ ಅಂತ ಗೊತ್ತಾಗಲ್ಲ ಈ ಪ್ರೀತಿಗೆ. ನಮ್ಮ ಹೇಮಂತಣ್ಣ ಅಂತ ಫಿಶ್ ಕೊಡಿಸ್ತೀನಿ ಅಂತ ಹಂಗೆ 2 ನಿಮಿಷ ಇವಾಗ ಫಿಶ್ ತಿನ್ಕೊಂಡು ಹೊರಡೋಣ. ನನ್ಗೆ 8:20 ಟ್ರೈನ್ ಐತೆ. ಸೊ ಹೊರಡೋಣ. ಬಾಯ್. ಇವರು ನಮ್ಮ ಪ್ರಮೋದ್ ಬ್ರೋ ಅಂತ. ಆಯ್ಲ್ರಿ ಬ್ರೋ ಹಂಗೆ. ಸೊ ಇವಾಗ ಮಂಡ್ಯ ಹೊರಡ್ಬೇಕು. ಹೊರಡೋಣ. ಮೀನ್ ತಿನ್ಕೊಂಡು, ಮೀನ್ ಬಂದಿದೆ, ತಲೆ ಹೇಳಿದ್ದೆ. ನಮ್ಮ ಬ್ರೋನೇ ಹೇಳಿದ್ದು ಇಲ್ಲಿ ತಲೆ ಚೆನ್ನಾಗಿರುತ್ತೆ, ತಲೆ ಇಸ್ಕೊ ಅಂತ. ಸೊ ತಲೆ ಇಸ್ಕೊಂಡು ತಿಂದು ಇವಾಗ ಹೊರಡ್ತಾ ಇದೀನಿ. ಸೊ ಬೆಂಗಳೂರಿಂದ ಹೊರಟು ನಾವು ಮಂಡ್ಯಕ್ಕೆ ಬಂದು ರೀಚ್ ಆದ್ವಿ. ನನ್ನ ಜೊತೆ ನಮ್ಮ ಮಚ್ಚಿನೂ ಬಂದ. ಗೊತ್ತಲ್ವಾ ನಮ್ಮ ಮಚ್ಚಿ, ನಾನು ಎಲ್ಲಿರ್ತೀನೋ ಅಲ್ಲಿ ಇರ್ತಾನೆ ನಮ್ಮ ಮಚ್ಚಿ, ಯಾಕಂದ್ರೆ ಅವನಿಗೆ ನನ್ನ ಮೇಲೆ ಲವ್. ಸೊ ಇವಾಗ ಚೇತನ್ ಅವರು ಬರ್ತಿದ್ದಾರೆ ನಮ್ಮನ್ನು ಪಿಕ್ ಮಾಡೋದಕ್ಕೆ. ಇಲ್ಲಿಂದ ನಾವು ಮಂಡ್ಯ ಊರಿಗೆ ಹೋಗ್ಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ, ಏನೂ ಮಾಡಿಲ್ಲ ಅಷ್ಟು. ಇವತ್ತು ನಾನು ಎಲ್ಲೂ ಅಷ್ಟು ಒಡ್ಡಾಡಕ್ಕೂ ಹೋಗಿಲ್ವಲ್ಲ, ಸೊ ಏನೂ ಮಾಡಿಲ್ಲ.
ಸೊ ನಾಳೆ ವ್ಲಾಗು ತುಂಬ ಎಂಟರ್ಟೈನ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಇಷ್ಟೇ. ಸಾರಿ, ಬೇಜಾರು ಮಾಡ್ಕೊಂಬಿಡಿ. ತುಂಬ ಡಿಸಪಾಯಿಂಟೆಡ್ ಮಾಡಿದ್ದೀನಿ ಅನ್ಕೊತೀನಿ. ಇವತ್ತು ತುಂಬ ಡಿಸಪಾಯಿಂಟ್ ಆಗಿರುತ್ತೆ ನಿಮಗೆ, ಯಾಕಂದರೆ ವೀಡಿಯೋದಲ್ಲಿ ಏನೂ ಇಲ್ಲ, ನನಗೆ ಗೊತ್ತು ಏನೂ ಇಲ್ಲ. ಸೊ ಡಿಸಪಾಯಿಂಟ್ ಆಗಿರುತ್ತೆ. ಸಾರಿ ಫಾರ್ ದಟ್. ಆ್ಯಂಡ್ ಮತ್ತೆ ಸಿಗುವ. ಟೇಕ್ ಕೇರ್, ಬೈ, ಲವ್ ಯು ಆಲ್. ಸೊ ಇಂತು ಇವಾಗ ಮಂಡ್ಯಕ್ಕೆ ಬಂದು ರೀಚ್ ಆಗಿ MR ರೋಡಿಗೆ ಬಂದಿದ್ದೀವಿ, MRPಗಲ್ಲ. ಸೊ ಇವಾಗ ಎಲ್ಲಿ ಮಂಡ್ಯಕ್ಕೆ ಬಂದಿದ್ದೀವಿ. ಪಿಕ್ ಮಾಡೋದಕ್ಕೆ ನಮ್ಮ ಬ್ರೋ ಬಂದಿದ್ದಾರೆ. ಇವತ್ತು ಬಸ್ ಹತ್ತಿ ಅಂತ ಹೇಳಿಲ್ಲ ಬಿಡ್ರಿ, ಆಗ್ತಾರೆ ಅಂತಾನೆ ಹೇಳಿಲ್ಲ. ಪಿಕ್ ಮಾಡಕ್ಕೆ ಬಂದಿದ್ದಾರೆ. ಇವಾಗ ಪಿಕ್ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದೀವಿ. ಹೋಗೋಣ. ಹೇಳ್ತಾ ಹಿಂಗೆ ಕೇಳ್ರಿ, ಇಲ್ಲಿನ ಹೆಂಗ್ ಬೆಳೆಸಿದ್ರ ನಮ್ಮ ಹುಡುಗನ ಹಂಗೆ ಬೆಳೆಸಿ ಮುಂದಕ್ಕೆ ಚೆನ್ನಾಗಿ ಬದುಕಿಸಿ. ನಾವು DB ಹೌಸ್ ಫ್ಯಾನು ಅಂದ್ರೆ ಕಷ್ಟಪಟ್ಟು ಮಾಡುವ ಥರ ವಿಡಿಯೋ ನೀವು ಅಂತೀರ ಸೋಕಿ ಮಾಡ್ತಾರೆ ವಿಡಿಯೋ ಅಂತ. ಅವ್ರೇನೋ ಬೆಳಿಬೇಕು ಅಂತ ಮಾಡ್ತಾರೆ, ಅದು ನಿಮ್ಮ ಮಾತ್ರ ಹೋದ್ರೆ ಬೆಳಿತಾರೆ. ಹೌದಾ? ಅದನ್ನ ದಯವಿಟ್ಟು ಮಾಡ್ಕೊಡ್ರಿ. ನಿಮ್ಮ ಆಶೀರ್ವಾದ ಇರಬೇಕು. ಅದೇ ತರ ಆ ತಾಯಿ ಚಾಮುಂಡಿ ಸಾಕು. ಸಿಗೋಣ. ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು. ಮತ್ತೆ ಸಿಗುವ. ಥ್ಯಾಂಕ್ ಯು ಸೊ ಮಚ್. ಕಂಡಿಡ್ದು ಮಾತಾಡ್ತಿರಲ್ಲ, ಖುಷಿ ನನ್ಗಂತೂ. ನಮ್ಮ ತಾಯಣೆಗೂ ಥ್ಯಾಂಕ್ ಯು. ಪಕ್ಕಾಣ. ಲವ್ ಯು ನಮ್ ಬ್ರೋ. ಲವ್ ಯು ಬ್ರೋ. ಸೇವ್ ಮಾಡಿದೀನಿ ನಂಬರ್ ಎಲ್ಲ. ಓಕೆ, ವಿಡಿಯೋ ಎಲ್ಲ ನಂಬರ್ ಮಾಡಿದೀನಿ, ಸೇವ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ, ಲವ್ ಯು. ಸೊ ಓಕೆ, ಮತ್ತೆ ಸಿಗುವ. ನಮ್ ಬ್ರೋ ಸಿಕ್ಕಿ ಮಾತಾಡ್ಸ್ರು, ಅದಕ್ಕಿಂತ ಖುಷಿ ನನ್ಗೇನು ಬೇಡ ಗುರು. ಬಾಯ್. ಈ ತರ ಬೆಳೆಸ್ಕೋಗಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬ್ರೋ, ನಿಮ್ಗಳ ಪ್ರೀತಿ. ಥ್ಯಾಂಕ್ ಯು ಬ್ರೋ, ಲವ್ ಯು. ಲವ್ ಯು ಬ್ರೋ, ಲವ್ ಯು ಬ್ರೋ, ಬಾಯ್. ಲವ್ ಯು. ಲವ್ ಯು, ಬಾಯ್. 1:30 ಆಗಿದೆ. ಈ ಅಪ್ಪ ಬಂದ್ಬಿಟ್ಟು ಬಡ 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 ಅಂತ ಡೋರ್ ಹೊಡಿತವ್ರೆ. ಅಕ್ಕಪಕ್ಕ ಮನೆಯವರೆಲ್ಲ ಬತ್ತವ್ರು ಗುರು. ಊರಲ್ಲಿ ಬಂದು ಒಳದಾಕ್ಬಿಡ್ತಾರೆ ಅನ್ನೋ ಭಯ ನನಗೆ. ಅಜ್ಜಿ ಬಂತು ಇವಾಗ. ಅಜ್ಜಿ ಡೋರ್ ತೆಗಿತಾರೆ. ಬೈ ಆಕ್ಚುಲಿ ಏನು ಕಿವಿ ಕೇಳಿಸಲ್ಲ. ಆಕ್ಚುಲಿ ಇನ್ನೊಂದು ವಿಷಯ ಏನಂದ್ರೆ ಅಜ್ಜಿ ಕಿವಿನೇ ಕೇಳಿಸುತ್ತೆ. ಆದ್ರೂ ಡೋರ್ ತಟ್ಟಿ ಅಜ್ಜಿ ಕೈ ಡೋರ್ ತೆಗಿಸ್ತಾ ಇದೀವಿ. ದಿಸ್ ಈಸ್ ಅವರ್ ಟ್ಯಾಲೆಂಟ್. ಏನಂತೀರ ಇದ್ರ ಬಗ್ಗೆ? ಕಾಣಿಸ್ತಾನೆ ಇಲ್ಲ ಅನ್ಸುತ್ತೆ. ಹೌದು, ಫುಲ್ ಬ್ಲಾಕ್ ಆಗೇ ಇದೀವಿ. ಪರವಾಗಿಲ್ಲ. ನಮ್ಗೆ ಏನಂತೆ, ನಮ್ಮನ್ನ ನೋಡಿ ಯಾರು ಬಿಡ್ಬೇಕು. ಅಜ್ಜಿ ಡೋರ್ ತೆಗೆದ್ರು. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಲವ್ ಯು. ನಮ್ಮಪ್ಪ ಇಲ್ಲಿ ನಮ್ಮ ಚೇತು ಬ್ರೋ ಅವರ ಅಪ್ಪ ಇವರು. ಸೊ ಅಜ್ಜಿ ಲೈಟೇ ಹಾಕ್ಬಿಟ್ರು. ದೀಪ ಹಚ್ಚಕಂತ ಬಿಟ್ಟಿರೋದು ನಮ್ಮನೆ. ಸೊ ಇವಾಗ ಬಂದು ಮಲ್ಕೊಳ್ಳೋದಷ್ಟೇ. ಸೊ ಈ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಲವ್ ಯು ಸೋ ಮಚ್. ಬಾಯ್. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.